ಡಾರ್ಲಿಂಗ್ ಕೃಷ್ಣ, ತಾರಾ ಬಳಗ ಸೇರಿದಂತೆ ಎಲ್ಲರೂ ಕೂಡ ಸಾಥ್ ನೀಡುತ್ತಿದ್ದಾರೆ. ಹೊಸ ವರ್ಷಕ್ಕೆ ಬೆಂಗಳೂರು ಪೊಲೀಸರ ಜಾಗೃತಿಗೆ ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳ ಸಾಥ್. ನಟ ಶಿವಣ್ಣ, ನಟ ರಮೇಶ್ ಅರವಿಂದ್, ಡಾರ್ಲಿಂಗ್ ಕೃಷ್ಣ ಸೇರಿ ತಾರಾ ಬಳಗವು ಸ್ಯಾಂಡಲ್ವುಡ್ನ ಸ್ಟಾರ್ಸ್ಗಳು ಜಾಗೃತಿಗೆ ಸಾಥನ್ನು ನೀಡ್ತಾ ಇದ್ದ. ಹೊಸ ವರ್ಷ ಆಚರಿಸುವವರಿಗೆ ವಿಡಿಯೋ ಮೂಲಕ ಸಂದೇಶವನ್ನ ಕೊಟ್ಟಿರುವಂಥದ್ದು. ವೀಕ್ಷಕರೇ, ಹೊಸ ವರ್ಷ ಆಚರಣೆ ಇವತ್ತು ರಾತ್ರಿಯಿಂದಲೇ ಜೋರು ನಡೆಯುತ್ತೆ. 12 ಗಂಟೆಗೆ ಎಲ್ರಿಗೂ ಕೂಡ ಹೊಸ ವರ್ಷವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಮನಸ್ಸಾಗ್ಬಿಡುತ್ತೆ. ಅವ್ರು ಏನು ಮಾಡ್ತಾರೆ ಅಂತಂದರೆ MG ರೋಡು, ಬ್ರಿಗೇಡ್ ರೋಡ್ ಹಿಂಗೆ ತಿರುಗ್ತಾ ಇರ್ತಾರೆ. ನೀವು ಜಾಗೃತಿಯಲ್ಲಿ ನೀವಿರಿ ಅಂತ ಹೇಳಿ ಶಿವರಾಜ್ ಕುಮಾರ್ ಅವರು, ರಮೇಶ್ ಅರವಿಂದ್ ಅವರು, ಡಾರ್ಲಿಂಗ್ ಕೃಷ್ಣ ಅವರು ಹೇಳ್ತಾ ಇರುವಂಥದ್ದು. ಅಂದರೆ ಪೊಲೀಸರು ಮಾಡಿರುವಂತಹ ಕ್ರಮಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಕಾಲು ಹೊರಗೆ ತೆಗೆದು ಇಡಬೇಕಾದ್ರೂ ಯೋಚನೆ ಮಾಡ್ಕೊಳ್ಳಿ. ಕುಡ್ಕೊಂಡು ಗಾಡಿ ಓಡ್ಸಕ್ಕೆ ಹೋಗಬೇಡಿ, ಬೀಳುತ್ತೀರಾ, ಬಿದ್ದು ನಿಮ್ಮ ಫ್ಯಾಮಿಲಿಗೆ ದುಃಖದ ಮಡುವಿನಲ್ಲಿ ತಳ್ಳುತ್ತೀರಾ ಅಂತ ಹೇಳಿ ಸ್ಟಾರ್ಸ್ಗಳು ಮಾತನಾಡಿದ್ದಾರೆ. ಪೊಲೀಸರ ಜಾಗೃತಿಯನ್ನು ಸರಿಯಾಗಿ ನೋಡಬೇಕು, ಕಂಠಪೂರ್ತಿ ಕುಡಿಬಾರ್ದು ಅಂತ ಹೇಳಿರುವಂಥದ್ದು. ಏನು ಹೇಳಿದ್ರು ಅಂತ ನೋಡ್ತೀರಾ? ನೋಡ್ಕೊಬನ್ನಿ. ಹೊಸ ವರ್ಷ ಬರ್ತಾ ಇದೆ. ಸೊ ಸಾಕಷ್ಟು ಪಾರ್ಟಿಗಳು ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ, ಮಾಡಿ ಲಿಮಿಟೇಷನ್ಸ್ ಇವೆ. ಬಟ್ ಈ ಡ್ರಗ್ಸ್ ಅಂತ ವಸ್ತುಗಳನ್ನ ದಯವಿಟ್ಟು ಅವಾಯ್ಡ್ ಮಾಡಿ, ಮಾಡಲೇಬೇಡಿ. ಅಪರಾಧ ಅಂತ ನಿಮ್ಗೆ ಗೊತ್ತು. ಸಪೋಸ್ ಇದರಲ್ಲಿ ಯಾರಾದ್ರೂ ಮಾರೋರು ಕಂಡ್ರೆ, ಇಲ್ಲಾಂದ್ರೆ ತಗೊಳ್ಳೋ ಕಂಡ್ರೂ ದಯವಿಟ್ಟು 1933ಗೆ ಕಂಪ್ಲೇಂಟ್ ಮಾಡಿ. ಯಾಕಂದ್ರೆ ಇದು ಇಟ್ಸ್ ಡೇಂಜರಸ್ ಫಾರ್ ಯರ್ ಹೆಲ್ತ್. ಯಾಕಂದ್ರೆ ನಾವು ಹೊಸ ವರ್ಷ ಬರೋದು ಹೊಸತನವನ್ನ ಕಾರಣಕ್ಕೆ ಈ ರೀತಿ ಒಂದು ಸ್ಮಾಲ್ ಥಿಂಗ್ಸ್ ಎಂಜಾಯ್ಮೆಂಟ್ ಕಾಣಕ್ಕಾಗಲ್ಲ. ಏನೇ ಮಾಡಿದ್ರು ಫ್ಯಾಮಿಲಿ ಜೊತೆಯಲ್ಲಿ ಎಂಜಾಯ್ ಮಾಡಿ. ಇದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಫ್ರಮ್ ನಾರ್ತ್. ದಯವಿಟ್ಟು ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಹ್ಯಾಪಿ ನ್ಯೂ ಇಯರ್. ಪೊಲೀಸ್ ಅವರು ಮುಖ್ಯವಾಗಿ ಹೆಣ್ಮಕ್ಕಳ ಸುರಕ್ಷತೆಗಾಗಿ ಹಲವು ಕ್ರಮಗಳನ್ನ 2025 ಹೋಗಿದೆ ಗೊತ್ತಾಗಿಲ್ಲಲ್ಲ. ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ರೆಡಿ ಆಗ್ತಿದ್ದೀರಾ? ಎಕ್ಸಲೆಂಟ್. ಹೊಸ ವರ್ಷನ ಸಂಭ್ರಮಿಸೋಣ, ಆ ಸಂಭ್ರಮವನ್ನ ಸುರಕ್ಷಿತವಾಗಿ ಆಚರಿಸೋಣ. ಬೆಂಗಳೂರು ನಗರ ಪೊಲೀಸ್ ಅವರು ಮುಖ್ಯವಾಗಿ ಹೆಣ್ಮಕ್ಕಳ ಸುರಕ್ಷತೆಗಾಗಿ ಹಲವು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಸೇಫ್ಟಿ ಐಲ್ಯಾಂಡ್ಸ್ ಅನ್ನ ಸ್ಥಾಪಿಸಿದ್ದಾರೆ, ನೆರವು ಕೇಂದ್ರಗಳನ್ನ ನಿರ್ಮಿಸಿದ್ದಾರೆ. ನಾವು ಬೆಂಗಳೂರು ಪೊಲೀಸ್ ಜೊತೆ ಕೈ ಜೋಡಿಸೋಣ, ನಮ್ಮ ಹೆಣ್ಮಕ್ಕಳನ್ನ ಗೌರವಿಸೋಣ. ಸೊ ಲೆಟ್ ಸೆಲೆಬ್ರೇಟ್ ರೆಸ್ಪಾನ್ಸಿಬಲಿ. ಯಾವುದೇ ಗಲಾಟೆ, ನ್ಯೂಸೆನ್ಸ್ ಕಂಡ್ರೆ 112ಗೆ ಕರೆ ಮಾಡಿ. ಅಡ್ವಾನ್ಸ್ ವಿಶಸ್ ಫಾರ್ ಅ ಸ್ಪ್ಲೆಂಡಿಡ್ ನ್ಯೂ ಇಯರ್. ಹಾಯ್ ದೇರ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ತಾರಾ ಅನುರಾಧ. 2025 ಎಷ್ಟು ಬೇಗ ಹೋಯಿತು, 2026 ಬಂದೇ ಬಿಡ್ತು. ಹೊಸ ವರ್ಷದ ಆಚರಣೆಯನ್ನ ಸಂಭ್ರಮದಿಂದ, ಸುರಕ್ಷತೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಬೆಂಗಳೂರು ಪೊಲೀಸರು ಯಾವಾಗಲೂ ಶ್ರಮ ಪಡ್ತಿರ್ತಾರೆ. ಅದರಲ್ಲೂ ಮಹಿಳೆಯರಿಗೋಸ್ಕರ ಸೇಫ್ಟಿ ಐಲ್ಯಾಂಡ್ ಅಂತ ಮಾಡಿದ್ದಾರೆ. ಅಂದ್ರೆ ನೆರವು ಕೇಂದ್ರಗಳನ್ನ ಮಾಡಿದ್ದಾರೆ. ಎಲ್ಲಿಯಾದರೂ ಈ ಸಂಭ್ರಮ ಆಚರಣೆಯಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆದ್ರೆ ಒಂದೇ ಒಂದು ಫೋನ್ ಕಣ್ರಿ, 112 112ಕ್ಕೆ ಕರೆ ಮಾಡಿದ್ರೆ ತಕ್ಷಣ ಪೊಲೀಸರು ಬಂದು ನಿಲ್ತಾರೆ. ನಾವು ಹೊಸ ವರ್ಷವನ್ನ ಬಹಳ ಸುರಕ್ಷಿತವಾಗಿ, ಬಹಳ ಸಂಭ್ರಮದಿಂದ, ಮಹಿಳೆಯರಿಗೆ ಗೌರವ ಕೊಡ್ತಾ ಆಚರಣೆ ಮಾಡೋಣ ಬನ್ನಿ. ಇದು ಬೆಂಗಳೂರು ಪೊಲೀಸರು ಎಲ್ಲರಿಗೂ ಕೂಡ ಒಂದು ದೊಡ್ಡ ಸಲ್ಯೂಟ್ ಮಾಡುವ. ಹಾಯ್, ನಮಸ್ಕಾರ. 25 ಮುಗೀತು, 26 ಕಾಲಿಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತುಂಬಾ ಖುಷಿಯಾಗಿರೋದು ಬಹಳನೇ ಮುಖ್ಯ. ಅದರ ಜೊತೆಗೆ ಸುರಕ್ಷತೆ ಕೂಡ ಬಹಳನೇ ಮುಖ್ಯ. ಮಹಿಳೆಯರ ಸುರಕ್ಷತೆಗೋಸ್ಕರ ನಮ್ಮ ಬೆಂಗಳೂರು ನಗರ ಪೊಲೀಸ್ನವರು ಒಂದು ಹೊಸ ಕೇಂದ್ರವನ್ನೇ ಸ್ಥಾಪಿಸಿದ್ದಾರೆ. ಏನಾದ್ರೂ ತೊಂದರೆ ಆದ್ರೆ, ಗಲಾಟೆಗಳಾದ್ರೆ, ಹೆಣ್ಮಕ್ಳಿಗೆ ತೊಂದರೆ ಆದ್ರೆ ಅಥವಾ ಯಾರಿಗೇ ತೊಂದರೆ ಆದ್ರೂ ಈ ನಂಬರ್ ಕಾಲ್ ಮಾಡಿ 112ಗೆ. ಅಂಡ್ ಹೊಸ ವರ್ಷವನ್ನ ತುಂಬಾ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ, ಯಾವುದೇ ಜಗಳ ಗಲಾಟೆಗಳಿಲ್ದೇನೆ ಹ್ಯಾಪಿ ನ್ಯೂ ಇಯರ್. ನಿಮ್ಗೆಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ? ಅಂಡ್ ಎಲ್ರಿಗೂ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ಸೊ ಎಲ್ಲರೂ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀರಾ. ಸೊ ಈ ಸೆಲೆಬ್ರೇಷನ್ ರೆಸ್ಪಾನ್ಸಿಬಲ್ ಆಗಿರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಾವು ನಮ್ಮ ಹೆಣ್ಮಕ್ಳುಗಳನ್ನ ಫಸ್ಟ್ ಗೌರವಿಸೋಣ. ಸೊ ಅದಕ್ಕೋಸ್ಕರ ಈ ವರ್ಷ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಅವರು ಸೇಫ್ಟಿ ಐಲ್ಯಾಂಡ್ಗಳನ್ನ ಸ್ಥಾಪಿಸಿದ್ದಾರೆ, ಪ್ಲಸ್ ನೆರವು ಕೇಂದ್ರಗಳನ್ನ
ನಿರ್ಮಿಸಿದ್ದಾರೆ. ಸೊ ಎಲ್ಲೇ ಏನೇ ಒಂದು ಅಹಿತಕರ ಘಟನೆಗಳಾಗ್ಬೋದು ಅಥವಾ ನ್ಯೂಸೆನ್ಸ್ಗಳಾಗ್ಬೋದು ನಿಮಗೆ ಕಂಡು ಬಂದರೆ 112ಗೆ ಕರೆ ಮಾಡಿ, ನಿಮಗೆ ನೆರವು ಸಿಗುತ್ತೆ. ಆ್ಯಂಡ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಪ್ಲೀಸ್ ಸೆಲೆಬ್ರೇಟ್ ದಿಸ್ ನ್ಯೂ ಇಯರ್. ಹಾಯ್